ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಮಾಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ, ಇದು ಸಬ್ಜೆಕ್ಟ್. ಯಾಕೆಂದರೆ ನೀವೆಲ್ಲರೂ ಸಾಧಕರು. ಈ ಸಾಧಕರಿಗೆ ಮಾಲೆ ಪ್ರಮುಖವಾದಂತಹ ಒಂದು ವಸ್ತು. ಮಾಲೆ ಇಲ್ಲದೇ ನೀವು ಜಪ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವಸ್ತು ಇದು. ಅಂದರೆ ಬೇರೆ ಯಾವುದೇ ವಸ್ತು ಇಲ್ಲದೇ ಇದ್ದರೂ ಪರವಾಗಿಲ್ಲ, ನಿಮಗೆ ಜಪ ಮಾಡೋದಕ್ಕೆ ಮಾಲೆ ಅಂತೂ ಬೇಕೇ ಬೇಕು. ಹಾಗೆ ರಕ್ಷಾ ಮಾಲೆ ಬೇಕೇ ಬೇಕು ನಿಮಗೆ. ಜಪ ಮಾಲೆ, ರಕ್ಷಾ ಮಾಲೆ ಇವೆರಡು ವೆರಿ ವೆರಿ ಇಂಪಾರ್ಟೆಂಟು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಮಾಲೆಗಳ ಒಂದು ಮಹತ್ವ, ಮಾಲೆಗಳ ಧಾರಣೆ ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥ ನೀತಿ ನಿಯಮಗಳು ಅಥವಾ ಕಂಡೀಷನ್ಸ್, ನಿಬಂಧನೆಗಳು ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಮಾಲೆನ ಯಾವ ರೀತಿ ಜಪ ಮಾಡಬೇಕು ಅದ್ರ ಬಗ್ಗೆನೂ ಸಹ ತಿಳ್ಕೊಳ್ಳೋಣ. ಮಾಲೆಗಳಲ್ಲಿ ಸುಮಾರು ಮಾಲೆಗಳಿದೆ. ಕಡಿಮೆ ಅಂದ್ರೂ ಒಂದು 108 ಮಾಲೆಗಳಿದೆ, ಕಡಿಮೆ ಅಂದ್ರೂ. ಅದಕ್ಕಿಂತ ಜಾಸ್ತಿನೇ ಇದೆ. ಆದರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಮಾಲೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ತಿಳ್ಕೊಳ್ಳಿ. ನೋಡಿ, ಫಸ್ಟ್ ಬರೋದೇ ರುದ್ರಾಕ್ಷಿ ಮಾಲೆ. ಈ ಸುಮಾರು ಸಾಧನೆಗಳಿಗೆ ಬರ್ತಕ್ಕಂತಹ ಒಂದು ಮಾಲೆ ರುದ್ರಾಕ್ಷಿ ಮಾಲೆ. ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮಾಲೆ ಇದು. ಈ ಮಾಲೆ ಬಂದ್ಬಿಟ್ಟು ಈಶ್ವರನ ಒಂದು ಮಾಲೆ ಅಂತ ಕರೀತಾರೆ. ಅಂದರೆ ಶಿವನಿಗೆ ಸಂಬಂಧಪಟ್ಟಂತಹ ಸುಮಾರು ಸಾಧನೆಗಳಲ್ಲಿ ಈ ರುದ್ರಾಕ್ಷಿ ಮಾಲೆಯನ್ನು, ಹಾಗೆ ಪಾರ್ವತಿ ದೇವಿಗೆ ಸಂಬಂಧಪಟ್ಟಂತಹ ಸಾಧನೆಗಳಲ್ಲಿ ಈ ರುದ್ರಾಕ್ಷಿ ಮಾಲೆಯನ್ನು ಅತಿ ಹೆಚ್ಚಾಗಿ ಬಳಸಲಾಗುತ್ತದೆ. ಏನು ರುದ್ರಾಕ್ಷಿ ಅದರ ಅರ್ಥ ಏನಂದರೆ, ರುದ್ರ ಪ್ಲಸ್ ಅಕ್ಷಿ. ಅಂದರೆ ಅಕ್ಷಿ ಅಂದರೆ ಕಣ್ಣು ಅಂತ, ರುದ್ರ ಅಂದರೆ ಈಶ್ವರ ಅಂತ. ಅಂದರೆ ಈಶ್ವರನ ಕಣ್ಣು ಅಂತ ಕರೀತಾರೆ ಈ ರುದ್ರಾಕ್ಷಿ ಬೀಜವನ್ನು. ಇದಕ್ಕೆ ಸುಮಾರು ರೀತಿ ಕಥೆಗಳಿದೆ. ಅಂದರೆ ಇದು ಹೇಗೆ ಹುಟ್ಟಿತು ಅಂತಂದರೆ, ಈ ದಕ್ಷ ಯಜ್ಞ ಮಾಡಿರ್ತಕ್ಕಂತಹ ಯಜ್ಞಕುಂಡದಲ್ಲಿ ಸತೀದೇವಿ ತನ್ನ ಗಂಡನಿಗೆ ಅವಮಾನ ಆಯಿತು ಅಂತ ಅಂದ್ಬಿಟ್ಟು, ಅಂದರೆ ಈಶ್ವರನಿಗೆ ತನ್ನ ತಂದೆಯಿಂದಲೇ ಅವಮಾನ ಆಯಿತು ಅಂತ ಅಂದ್ಬಿಟ್ಟು ಆ ತಾಯಿ ಏನು ಮಾಡ್ತಾರೆ, ಅಗ್ನಿಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಆಗ ಈಶ್ವರ ತನ್ನ ಜಡೆಗಳಿಂದ ವೀರಭದ್ರನನ್ನು ಸೃಷ್ಟಿ ಮಾಡಿ, ಆ ವೀರಭದ್ರನಿಂದ ಆ ದಕ್ಷಯಜ್ಞನ ಇಡೀ ಒಂದು ಏನಿದೆ ಆ ಯಜ್ಞಕುಂಡ ಮತ್ತು ಪೂಜೆ ಪುನಸ್ಕಾರಗಳು, ಆ ಒಂದು ಮಹೋತ್ಸವ ಏನೇನು ಅರೇಂಜ್ ಮಾಡಿದ್ರು ಅವೆಲ್ಲವನ್ನ ಧ್ವಂಸ ಮಾಡಿ ನಾಶ ಮಾಡ್ತಾರೆ ವೀರಭದ್ರ ಸ್ವಾಮಿ. ಆಗ ಶಿವ ಏನು ಮಾಡ್ತಾರೆ, ಈ ಸತೀದೇವಿನ ಎತ್ಕೊಂಡು ಆ ಸತೀದೇವಿನ ಮರೆಯೋಕ್ಕಾಗ್ದೇ, ಆ ಸತೀದೇವಿಯ ಒಂದು ಶವವನ್ನು ಬಿಸಾಕಿ ಮಣ್ಣು ಮಾಡೋಕ್ಕಾಗ್ದೇ ಅವರು ಹತ್ಕೊಂಡು ಓಡಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಶಿವನ ಕಣ್ಣಿಂದ ಬಂದಂತಹ ಕಣ್ಣೀರಿನ ಹನಿಗಳೇ ಈ ಭೂಮಿ ಮೇಲೆ ಬಿದ್ದು, ಆ ಹನಿಗಳೇ ಒಂದು ರುದ್ರಾಕ್ಷಿ ಬೀಜಗಳಾಗಿ, ಅದೇ ರುದ್ರಾಕ್ಷಿ ಮರಗಳಾಗಿ, ಅದು ಇವತ್ತು ನಾವು ಬಳಸ್ತಾ ಇರ್ತಕ್ಕಂಥ ರುದ್ರಾಕ್ಷಿ ಮಾಲೆ ಆಗಿದೆ. ಅಂದರೆ ಶಿವನ ಒಂದು ಕಣ್ಣೀರಿನಿಂದ ಉದ್ಭವ ಆದಂತಹ ಬೀಜಗಳು, ಅದೇ ರುದ್ರಾಕ್ಷಿ ಮಾಲೆ, ರುದ್ರಾಕ್ಷಿ. ಈ ಥರ ಬೇರೆ ಬೇರೆ ಕಥೆಗಳಿದೆ. ಜಸ್ಟ್ ನಾನೀಗ ಒಂದು ಸಿಂಪಲಾಗಿ ಒಂದು ನಿಮಗೆ ಹೇಳಿದ್ದೀನಿ. ಈಗ ರುದ್ರಾಕ್ಷಿ ಮಾಲೆ ಬಗ್ಗೆ ಆಯಿತು. ನೋಡಿ, ಇದೇ ತರಹ ಇನ್ನು ಕೆಲವೊಂದು ವಸ್ತುಗಳಿಂದ ಮಾಲೆಗಳನ್ನು ಮಾಡ್ತಾರೆ. ಅದು ಯಾವುದಪ್ಪ ಅಂತಂದರೆ, ಈ ತುಳಸಿ ಮಾಲೆ ಬಂದ್ಬಿಟ್ಟು ವಿಷ್ಣುವಿಗೆ ಅತಿ ಪ್ರಿಯವಾದಂತಹ ಮಾಲೆ ಇದು. ಹಾಗೆ ಹಕೀಕ್ ಮಾಲೆ ಅಂತ ಬರ್ತದೆ, ಅಂದರೆ ಕಪ್ಪು ಮಾಲೆಗಳು, ಕಪ್ಪು ಮಣಿ ಮಾಲೆಗಳು ಬರ್ತದೆ. ಇದು ಬಂದ್ಬಿಟ್ಟು ಭೈರವ ಸ್ವಾಮಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಒಂದು ಮಾಲೆ, ಕಪ್ಪು ಹಕೀಕ್ ಮಾಲೆ. ಹಾಗೆ ಕಾಳಿ ಮಾತೆಗೂ ಸಹ ಈ ಒಂದು ಕಪ್ಪು ಹಕೀಕ್ ಸುಲೆಮಾನಿ ಮಾಲೆಗಳು ತುಂಬ ಇಷ್ಟವಾದಂತಹ ಒಂದು ಮಾಲೆಗಳು. ಹಾಗೆ ಚಂದನದಿಂದ ಮಾಡಿರ್ತಕ್ಕಂತಹ ಮಾಲೆಗಳು ಬರ್ತದೆ, ಕೆಂಪು ರಕ್ತ ಚಂದನದಿಂದ ಮಾಡಿರ್ತಕ್ಕಂಥ ಮಾಲೆಗಳು ಬರ್ತದೆ, ಅರಿಶಿನ ಕೊಂಬಿನಿಂದ ಮಾಡಿರ್ತಕ್ಕಂಥ ಮಾಲೆಗಳು ಬರ್ತದೆ. ಹಾಗೆ ಕೋರಲ್ ಅಂದರೆ ಕೆಂಪು ಹವಳಗಳಿಂದ ಮಾಡಿರ್ತಕ್ಕಂಥ ಮಾಲೆ, ಹರಳುಗಳಿಂದ, ಮಣಿಗಳಿಂದ, ಕಲ್ಲುಗಳಿಂದ, ಹಾಗೆ ಸ್ಫಟಿಕಗಳಿಂದ ಮಾಲೆಗಳನ್ನು ಮಾಡ್ತಾರೆ. ಈ ಮಾಲೆಗಳಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರಾಣಶಕ್ತಿ ಇರ್ತದೆ. ಪ್ರಾಣಶಕ್ತಿ, ಬ್ರಹ್ಮಾಂಡ ಶಕ್ತಿ, ಕಾಸ್ಮಿಕ್ ಎನರ್ಜಿ ತುಂಬ ಹೇರಳವಾಗಿ ಇವುಗಳಲ್ಲಿ ಇರ್ತದೆ. ಹಾಗಾಗಿ ಇವುಗಳನ್ನು ಧಾರಣೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗೂ ಸಹ
ಈ ಒಂದು ಬ್ರಹ್ಮಾಂಡ ಶಕ್ತಿ, ಕಾಸ್ಮಿಕ್ ಎನರ್ಜಿ, ಪ್ರಾಣಶಕ್ತಿ ಎಲ್ಲವನ್ನ ಇದು ರಿಸೀವ್ ಮಾಡುತ್ತೆ. ಅಂದರೆ ಆಕರ್ಷಣೆ ಮಾಡಿ ಆ ವ್ಯಕ್ತಿಗೆ ಇದು ಪಾಸ್ ಮಾಡಿಕೊಡುತ್ತೆ. ಅಂದರೆ ಆಕರ್ಷಣೆ ಮಾಡಿ ಆ ವ್ಯಕ್ತಿಗೆ ಹರಿಯೋ ರೀತಿ ಮಾಡುತ್ತೆ. ಹಾಗಾಗಿ ಇಂತಹ ವಸ್ತುಗಳಿಂದ ಮಾಲೆಗಳನ್ನು ಮಾಡ್ತಾರೆ, ಅಥವಾ ಈ ರೀತಿಯ ವಸ್ತುಗಳನ್ನು ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಪೂಜಾ ಕೊಠಡಿಗಳಲ್ಲಿ ಇಟ್ಟು ನಾವು ಆ ಒಂದು ದೈವಿಕ ಶಕ್ತಿಯನ್ನು ರಿಸೀವ್ ಮಾಡ್ಕೊಳ್ಬಹುದು, ಅತಿ ಹೆಚ್ಚಾಗಿ ರಿಸೀವ್ ಮಾಡ್ಕೊಳ್ಬಹುದು. ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಇವೆಲ್ಲವೂ ಸಹ ಈ ಒಂದು ಹರಳುಗಳಿಂದ ನಮಗೆ ಸಿಗ್ತದೆ. ನೆಕ್ಸ್ಟ್ ನೋಡಿ, ಈ ಕೆಲವೊಂದು ಗಿಡಮೂಲಿಕೆಗಳಿಂದ ಈ ಒಂದು ಮಾಲೆಗಳನ್ನು ತಯಾರು ಮಾಡ್ತಾರೆ. ಹಾಗೆ ಕೆಲವೊಂದು ಸಸ್ಯಗಳಿಂದ ತಯಾರು ಮಾಡ್ತಾರೆ. ಹಾಗೆ ಕೆಲವೊಂದು ಬೀಜಗಳಿಂದ ಮಾಲೆಗಳನ್ನು ತಯಾರು ಮಾಡ್ತಾರೆ. ಅಂದರೆ ಈ ವೈಜಯಂತಿ ಮಾಲೆ, ಕಮಲ ಬೀಜದ ಮಾಲೆ, ಈ ಥರ ಸುಮಾರು ಬೀಜಗಳಿಂದ ಮಾಡ್ತಕ್ಕಂಥ ಮಾಲೆಗಳು ಬರ್ತದೆ. ಹಾಗೆ ಕೆಲವು ಸಸ್ಯಗಳಿಂದ, ಕೆಲವು ಮರಗಳಿಂದ ಮಾಡ್ತಕ್ಕಂಥ ಮಾಲೆ ಬರ್ತದೆ. ಕೆಂಪು ರಕ್ತಚಂದನ ಅಥವಾ ಚಂದನ, ಶ್ರೀಗಂಧ ಇಂತಹ ಮಾಲೆಗಳು ಮರಗಳಿಂದ ಮಾಡ್ತಕ್ಕಂತಹ ಮಾಲೆಗಳು. ಹಾಗೆ ಕೆಲವೊಂದು ಮಾಲೆಗಳನ್ನು ಬೇರುಗಳಿಂದ ಮಾಡ್ತಾರೆ. ಒಂದು ಮಾಂತ್ರಿಕ, ತಾಂತ್ರಿಕ ಆ ಒಂದು ಪ್ರಯೋಗಕ್ಕೆ ಬರ್ತದೆ. ಆಮೇಲೆ ನೆಕ್ಸ್ಟು ಇನ್ನು ಕೆಲವೊಂದು ಮಾಲೆಗಳನ್ನು ಈ ಸಮುದ್ರದಲ್ಲಿ ಸಿಗ್ತಕ್ಕಂತಹ ವಸ್ತುಗಳಿಂದ ಕೆಲವೊಂದು ಮಾಲೆಗಳನ್ನು ತಯಾರು ಮಾಡ್ತಾರೆ. ಅಂದರೆ ಅದು ಕವಡೆ ಆಗಿರಬಹುದು, ಅಥವಾ ಶಂಖ ಆಗಿರಬಹುದು, ಅಥವಾ ಮುತ್ತುಗಳಿಂದ ಮಾಲೆಗಳನ್ನು ತಯಾರು ಮಾಡ್ತಾರೆ. ಇನ್ನು ಕೆಲವೊಂದು ಮಾಲೆಗಳನ್ನು ಅಂದರೆ ಪ್ರಾಣಿ ಪಕ್ಷಿಗಳ ಅಥವಾ ಮಾನವರ ಮೂಳೆಗಳಿಂದ ತಯಾರು ಮಾಡ್ತಾರೆ ಕೆಲವೊಂದು ಮಾಲೆಗಳನ್ನು. ಹಾಗೆ ಕೆಲವೊಂದು ದಂತಗಳಿಂದ, ಅಂದರೆ ಆ ಪ್ರಾಣಿ ಪಕ್ಷಿಗಳ ಅಥವಾ ಮಾನವನ ಹಲ್ಲಿನಿಂದ ಮಾಲೆಗಳನ್ನು ಮಾಡಿ ಅದನ್ನು ಸಹ ಕೆಲವೊಂದು ಪ್ರಯೋಗಕ್ಕೆ ಬಳಸ್ತಾರೆ. ಉದಾಹರಣೆಗೆ ನೋಡಿ, ದಂತಗಳಿಂದ ಮಾಡ್ತಕ್ಕಂಥ ಮಾಲೆ ಯಾವುದಪ್ಪ ಅಂತಂದರೆ, ಈ ಕೋಣದ ಹಲ್ಲಿರ್ತದಲ್ಲ, ಆ ಕೋಣದ ದಂತದಿಂದ, ಆ ಕೋಣದ ಹಲ್ಲಿನಿಂದ ಮಾಲೆಗಳನ್ನು ಮಾಡಿ ಈ ಬೈಸಾಸುರ ಸಾಧನೆ ಅಥವಾ ಯಮನ ಸಾಧನೆ, ಅವರ ಸಾಧನೆಗಳನ್ನು ಮಾಡೋದಕ್ಕೆ ಈ ಕೋಣದ ಹಲ್ಲುಗಳನ್ನು ಬಳಸ್ತಾರೆ ಮಾಲೆ ರೂಪದಲ್ಲಿ. ಹಾಗೆ ಸತ್ತ ಮನುಷ್ಯರ ಒಂದು ಮೂಳೆಯಿಂದನೂ ಸಹ ಈ ಒಂದು ಮಾಲೆಗಳನ್ನು ಮಾಡಿ ಕೆಲವೊಂದು ಮಾರಣ ಪ್ರಯೋಗಕ್ಕೆ ಬಳಸ್ತಾರೆ. ಅಂದರೆ ಸತ್ತೋಗಿರ್ತಕ್ಕಂಥ ಮಾನವನ ಆ ಮೂಳೆ ಇರ್ತಾವಲ್ವ, ಆ ಮೂಳೆದನ್ನು ಕಟ್ ಮಾಡಿ ಅದರಲ್ಲಿ ಮಾಲೆಗಳನ್ನು ಮಾಡಿ ಅದರಲ್ಲಿ ಕೆಲವೊಂದು ಸಾಧನೆಗಳನ್ನು ಮಾಡಿ ಈ ಮಾರಣ ಕ್ರಿಯೆಗೆ, ಅಂದರೆ ವ್ಯಕ್ತಿಗಳನ್ನು ಸಾಯಿಸೋದಕ್ಕೆ, ಬರೀ ಮಂತ್ರಶಕ್ತಿಯನ್ನು ಬಳಸಿ ವ್ಯಕ್ತಿಗಳನ್ನು ಸಾಯಿಸೋದಕ್ಕೆ ಈ ರೀತಿಯ ಮಾಲೆಗಳನ್ನು ಬಳಸ್ತಾರೆ. ನಂತರ ಕೆಲವೊಂದು ಪ್ರಾಣಿ ಪಕ್ಷಿಗಳು, ಅಂದರೆ ಈ ಗೂಬೆ ನಿಮ್ಗೆ ಗೊತ್ತಿರಬೇಕು, ಅದರ ಒಂದು ಮೂಳೆನಲ್ಲೂ ಸಹ ಈ ಕೆಲವೊಂದು ಮಾಲೆನ ತಯಾರು ಮಾಡ್ತಾರೆ. ಅದನ್ನು ಏನು ಬಳಸ್ತಾರೆ ಅಂತಂದರೆ, ಈ ಯಾರ್ದಾದ್ರೂ ಲಕ್ಷ್ಮಿಗೆ ಹಣಕ್ಕೆ ಸಂಬಂಧಪಟ್ಟಂತಹ ಒಂದು ದಿಗ್ಬಂಧನ ಮಾಡಬೇಕು ಅಂದರೆ ತುಂಬ ದೊಡ್ಡ ಸಾಹುಕಾರ ಇರ್ತಾರೆ, ಅವ್ರಿಗೆ ಹಣನೇ ಬರಬಾರ್ದು, ದೊಡ್ಡ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಕೆಲವರು, ಅವ್ರಿಗೆ ಆ ಬಿಸ್ನೆಸ್ಸಲ್ಲಿ ಲಾಸ್ ಆಗಬೇಕು, ಆ ರೀತಿಯೆಲ್ಲ ಬಂಧನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಈ ಗೂಬೆಯ ಒಂದು ಮೂಳೆಯನ್ನು ಬಳಸಿ ಮಾಲೆಯನ್ನು ಮಾಡಿ ಅದರಲ್ಲಿ ಸಾಧನೆ ಮಾಡ್ತಾರೆ, ಜಪ ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ. ಈ ರೀತಿ ಸುಮಾರು ರೀತಿಯ ಒಂದು ಸಾಧನೆಗಳಿವೆ, ಪ್ರಯೋಗಗಳಿವೆ. ಇವೆಲ್ಲವೂ ಸಹ ಷಟ್ಕರ್ಮಗಳಲ್ಲಿ ಬರ್ತಕ್ಕಂಥ ಒಂದು ವಿದ್ಯೆಗಳು. ಆ ವಿದ್ಯೆಗಳಿಗೆ ಸಂಬಂಧಪಟ್ಟಂತಹ ಮಾಲೆಗಳು. ಆಮೇಲೆ ನೋಡಿ, ಪಾಷಾಣಗಳಿಂದ ಮಾಲೆಗಳು ಮಾಡ್ತಾರೆ. ಪಾಷಾಣ ಗೊತ್ತಿರಬೇಕಲ್ಲ ನಿಮಗೆ, ಪಾಯ್ಸನ್, ವಿಷ. ಗೌರಿ ಪಾಷಾಣ ಅಂತ ಬರ್ತದೆ, ಅದು ವಿಷ. ಅದು ಅದೇ ಥರ ಬೇರೆ ಬೇರೆ ಒಂದು ವಿಷ ಪದಾರ್ಥಗಳು, ವಿಷ ವಸ್ತುಗಳು ಸಿಗ್ತದೆ. ಆ ವಿಷ ವಸ್ತುಗಳನ್ನು ಘನೀಕೃತಗೊಳಿಸಿ, ಅಂದರೆ ಗಟ್ಟಿ ಮಾಡಿ ಅದರಲ್ಲೂ ಸಹ ಮಾಲೆಗಳನ್ನು ಮಾಡಿ ಅದನ್ನು ಸಹ ಕೆಲವೊಂದು ಸಾಧನೆಗೆ ಬಳಸ್ತಾರೆ. ನೆಕ್ಸ್ಟು ಪಾದರಸದಿಂದ ಮಣಿಕಟ್ಟು ಮಾಲೆಗಳನ್ನು ಮಾಡಿ ಅದನ್ನು ಸಹ ಬಳಸ್ತಾರೆ. ಈ ಪಾದರಸ ಇದೆಯಲ್ಲ, ಕೆಲವೊಂದು ಗಿಡಮೂಲಿಕೆಯ ಬೇರುಗಳ ಪುಡಿಯನ್ನು ಹಾಕಿ ಮರ್ದನಗೊಳಿಸಿ ಅದರಿಂದ ಆ ಒಂದು ಮರ್ಕ್ಯುರಿ ಅಂದರೆ ಪಾದರಸವನ್ನು ಗಟ್ಟಿ ಮಾಡ್ತಾರೆ. ಗಟ್ಟಿ ಮಾಡಿ ಆನಂತರ ಅದನ್ನು ರಸಮಣಿ ಅಂತ ಕರೀತಾರೆ. ಅಂತಹ ಮಣಿಗಳನ್ನು ಸಹ ಬಳಸಿ ಕೆಲವೊಂದು ಪ್ರಯೋಗಗಳನ್ನು, ಸಾಧನೆಗಳನ್ನು ಮಾಡ್ತಾರೆ. ನೆಕ್ಸ್ಟು ಲೋಹಗಳಿಂದ, ಕೆಲವೊಂದು ಲೋಹಗಳಿಂದ ಸಹ ಈ ಒಂದು ಮಣಿಗಳನ್ನು, ಮಾಲೆಗಳನ್ನು ತಯಾರು ಮಾಡ್ತಾರೆ, ಮಾಡಿ ಅದನ್ನು ಬಳಸ್ತಾರೆ. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಈ ಭೂಮಿನಲ್ಲಿ ಉಂಟಾಗ್ತಕ್ಕಂತಹ ಜ್ವಾಲಾಮುಖಿ, ಈ ಜ್ವಾಲಾಮುಖಿನಲ್ಲಿ ಬರ್ತಕ್ಕಂತಹ ಲಾವರಸ ಇದೆಯಲ್ಲ, ಆ ಲಾವರಸದಲ್ಲಿ ಈ ಮಾಲೆಗಳನ್ನು ಮಾಡ್ತಾರೆ. ಅದನ್ನು ಸಹ ಕೆಲವೊಂದು ಪ್ರಯೋಗಗಳಿಗೆ ಬಳಸ್ತಾರೆ. ಈ ರೀತಿಯ ಸುಮಾರು ರೀತಿಯ ಮಾಲೆಗಳಿದೆ. ಅದರಲ್ಲಿ ನಾನು ಕೆಲವೊಂದನ್ನು ನಿಮಗೆ ತಿಳಿಸಿದ್ದೀನಿ. ಈಗ ನೆಕ್ಸ್ಟು ಮಾಲೆಗಳನ್ನು
ಬಳಸೋದಕ್ಕೆ ಇರ್ತಕ್ಕಂಥ ನೀತಿ ನಿಯಮಗಳ ಬಗ್ಗೆ ತಿಳಿಸ್ತೀನಿ, ತಿಳ್ಕೊಳ್ಳಿ. ನೋಡಿ, ನೀವು ಯಾವುದೇ ಒಂದು ಕೆಲವೊಂದು ಮಾಲೆಗಳನ್ನು ಧರಿಸ್ಬೇಕಂದ್ರೆ ಕೆಲವೊಂದು ದೈವಿಕ ಸಂಬಂಧಪಟ್ಟಂತಹ ಮಾಲೆಗಳಿವೆ, ಕೆಲವೊಂದು ಭೂತ ಪ್ರೇತಗಳಿಗೆ ಸಂಬಂಧಪಟ್ಟಂತಹ ಮಾಲೆಗಳಿವೆ. ಪಾಸಿಟಿವ್ ಎನರ್ಜಿ ಬರೋದಕ್ಕೂ ಮಾಲೆಗಳಿವೆ, ನೆಗೆಟಿವ್ ಎನರ್ಜಿನ ರಿಸೀವ್ ಮಾಡೋದಕ್ಕೆ ಸಹ ಮಾಲೆಗಳಿವೆ. ಈ ಮಾಲೆಗಳನ್ನು ನೀವು ಧಾರಣೆ ಮಾಡಬೇಕಂದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಈ ಮಾಲೆಗಳನ್ನು ನೀವು ಧಾರಣೆ ಮಾಡ್ಕೊಳ್ಬೇಕು, ಅಂದರೆ ಧರಿಸ್ಕೊಳ್ಬೇಕು ಒಂದು. ಅಥವಾ ನೀವು ಯಾವುದಾದ್ರು ಸಾಧನೆ ಮಾಡ್ತೀನಿ ಅಂತಂದರೆ ಆ ಸಾಧನೆಗೆ ಯಾವ ದೇವತೆ ಇದ್ದಾರೆ, ಯಾವ ದೇವರುಗಳಿದ್ದಾರೆ, ಆ ದೇವರಿಗೆ ಯಾವ ಒಂದು ಮಾಲೆಯನ್ನು ಬಳಸಬೇಕು ಅನ್ನೋದನ್ನು ಸಹ ನೀವು ಗುರುವಿನ ಮುಖಾಂತರ ತಿಳ್ಕೊಂಡು ಬಳಸಬೇಕು. ಹಾಗೇನಾಗುತ್ತೆ, ನಿಮಗೆ ಹೆಚ್ಚಿನ ಒಂದು ಫಲ ಸಿಗುತ್ತೆ, ರಿಸಲ್ಟ್ ಬರುತ್ತೆ. ನೀವು ಆಪೋಸಿಟಾಗಿ ಏನಾದರೂ ಬಳಸಿದ್ರೆ, ಅಂದರೆ ಉದಾಹರಣೆಗೆ ನೋಡಿ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಶ್ವರನಿಗೆ ತುಳಸಿಯನ್ನು ಇಡೋದಿಲ್ಲ, ಇಟ್ಟರೆ ದೋಷ ಬರುತ್ತೆ. ಅದೇ ಥರನೇ ಈಶ್ವರನ ಸಾಧನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಯೋಗಗಳಲ್ಲಿ ಈ ತುಳಸಿ ಮಣಿಯ ಮಾಲೆಯನ್ನು ಬಳಸೋ ಹಾಗಿಲ್ಲ. ಶಿವನ ಸಾಧನೆಗಳಲ್ಲಿ ಈ ತುಳಸಿ ಮಾಲೆಯನ್ನು ಏನಾದರೂ ನೀವು ಬಳಸಿದ್ರೆ ನಿಮಗೆ ಅದು ರಿವರ್ಸ್ ಆಗಿ ಉಲ್ಟಾ ಆಗುತ್ತೆ, ದೋಷ ಬರುತ್ತೆ, ಆ ಪ್ರಯೋಗ ನಿಮಗೆ ರಿವರ್ಸ್ ಆಗಿಬಿಡುತ್ತೆ, ನಿಮಗೆ ತೊಂದರೆ ಆಗುತ್ತೆ. ಇದು ಒಂದು ಉದಾಹರಣೆ. ಈ ಥರ ಸುಮಾರು ಬೇರೆ ಬೇರೆ ರೀತಿಯ ಉದಾಹರಣೆಗಳಿವೆ. ಈಗ ಎಲ್ಲವನ್ನು ನಾನು ಹೇಳೋಕ್ಕಾಗಲ್ಲ, ಈ ಒಂದು ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ಗುರುವಿನ ಒಂದು ಮಾರ್ಗದರ್ಶನ ತುಂಬ ತುಂಬ ಮುಖ್ಯ. ನೆಕ್ಸ್ಟು ನೋಡಿ, ಒಬ್ಬೊಬ್ಬರ ವೈಬ್ರೇಷನ್ ಬೇರೆ ಬೇರೆ ಥರ ಇರ್ತದೆ, ಒಬ್ಬೊಬ್ಬರ ಭಾವನಾ ಶಕ್ತಿ ಅಂದರೆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಬೇರೆ ಬೇರೆ ಇರ್ತದೆ, ಫೀಲಿಂಗ್ಸ್, ಒಬ್ಬೊಬ್ಬರ ಮಾನಸಿಕ ಶಕ್ತಿ ಬೇರೆ ಬೇರೆ ಇರ್ತದೆ. ಹಾಗೆ ಒಬ್ಬೊಬ್ಬರ ಕುಂಡಲಿನಿ ಶಕ್ತಿ ಸಹ ಬೇರೆ ಬೇರೆ ಇರ್ತದೆ, ಅಂದರೆ ವಿಲ್ ಪವರ್. ಹಾಗಾಗಿ ಅವರ ಒಂದು ಜಾತಕ ಅಥವಾ ಅವರೊಂದು ಗುಣಮಟ್ಟಕ್ಕೆ ತಕ್ಕಂತಹ ಮಾಲೆಗಳನ್ನು ಅವರು ಬಳಸಬೇಕಾಗತ್ತೆ. ಅಥವಾ ಅವ್ರು ಸಾಧನೆ ಮಾಡ್ತಕ್ಕಂಥ ದೇವತೆಗಳ ಅಥವಾ ದೇವರುಗಳ ಆಧಾರದ ಮೇಲೆ ಮಾಲೆಗಳನ್ನು ಬಳಸಬೇಕಾಗತ್ತೆ. ಕೆಲವೊಂದು ಮಾಲೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಯಾವುದು ಮಾಲೆ ಅಪ್ಪ ಅಂತಂದರೆ ಅದು ಗುರುಮಾಲೆ, ಹಾಗೆ ಜಪಮಾಲೆ, ಹಾಗೆ ರಕ್ಷಾಮಾಲೆ, ಹಾಗೆ ಧಾರಣೆ ಮಾಡ್ಕೊಳ್ತಕ್ಕಂಥ ಮಾಲೆ. ನೋಡಿ, ಈ 4 ಮಾಲೆಗಳನ್ನು ಪ್ರತಿಯೊಬ್ಬರು ಇಟ್ಕೊಳ್ಳೇಬೇಕು. ಅಥವಾ ಸಾಧನೆ ಮಾಡ್ತಕ್ಕಂತಹ ಎಲ್ಲರೂ ಸಹ, ಅದು ಪುರುಷರಾಗಿರಬಹುದು ಅಥವಾ ಸ್ತ್ರೀಯರಾಗಿರಬಹುದು, ಅಂಥವರು ನಾನು ಹೇಳ್ತಕ್ಕಂಥ ಈ 4 ಮಾಲೆಗಳನ್ನು ಅವ್ರ ಬಳಿ ಇಟ್ಕೊಳ್ಳೇಬೇಕು. ಒಂದು ಜಪಮಾಲೆ, 2ನೇದು ಗುರುಮಾಲೆ, 3ನೇದು ರಕ್ಷಾಮಾಲೆ, 4ನೇದು ಧಾರಣೆ ಮಾಲೆ. ಯಾಕಂದರೆ ಸಾಧಕರಿಗೆ ಇವು 4 ಪ್ರಮುಖವಾದಂತಹ ಒಂದು ಮಾಲೆಗಳು. ಇದು ಬಿಟ್ಟು ಬೇರೆ ಬೇರೆ ಮಾಲೆಗಳಿದೆ, ಬಟ್ ಇವು ಮೇಯ್ನು 4 ಮಾಲೆ. ಆಮೇಲೆ ನೀವು ಮಾಲೆನ ಧರಿಸ್ಬೇಕಾದ್ರೆ ನೀವು ಶುದ್ಧವಾಗಿರಬೇಕು. ಕೆಲವೊಂದು ಮಾಲೆಗಳನ್ನು ಧರಿಸ್ಕೊಂಡು ನೀವು ಜೀವನ ಮಾಡಬೇಕಂದ್ರೆ ನೀವು ಶುದ್ಧವಾಗಿರಬೇಕು, ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು, ಪ್ರತಿದಿನ ನೀವು ಸ್ನಾನ ಮಾಡಿಕೊಂಡು ಶುದ್ಧವಾಗಿರಬೇಕು. ಅಂಥವರು ಕೆಲವೊಂದು ಮಾಲೆಗಳನ್ನು ಧರಿಸ್ಕೊಳ್ಬಹುದು. ಅಥವಾ ನೀವು ಸ್ನಾನ ಮಾಡದೆ ನೀವು ಶುದ್ಧವಾಗಿಲ್ಲ ಅಂದರೆ ನೀವು ಕೆಲವೊಂದು ಮಾಲೆಗಳನ್ನು ಧರಿಸೋ ಹಾಗಿಲ್ಲ, ಅದು ನಿಮಗೆ ದೋಷ ಬರುತ್ತೆ, ಅದು ರಿವರ್ಸ್ ಆಗಿ ನಿಮಗೆ ನೆಗೆಟಿವ್ ಎನರ್ಜಿನ ಕ್ರಿಯೇಟ್ ಮಾಡಿ ನಿಮಗೆ ತೊಂದರೆ ಕೊಡುತ್ತೆ. ಹಾಗೆ ಈ ಸ್ನಾನ ಮಾಡುವಾಗ, ಮಲಮೂತ್ರಗಳನ್ನು ವಿಸರ್ಜನೆ ಮಾಡುವಾಗ, ಹಾಗೆ ಸೆಕ್ಸ್ ಮಾಡುವಾಗ, ಗಂಡ ಹೆಂಡತಿ ಸೆಕ್ಸ್ ಮಾಡುವಾಗ, ಅಥವಾ ಮಾಂಸಾಹಾರಗಳನ್ನು ಸೇವಿಸುವಾಗ, ಹಾಗೆ ಮದ್ಯಪಾನ ಧೂಮಪಾನ ಮಾಡುವಾಗ, ಅಥವಾ ಯಾರ್ದಾದ್ರೂ ಸಾವಾಗಿದ್ದರೆ ಸಾವಿಗೆ ಹೋಗುವಾಗ, ಅಥವಾ ಯಾರಿಗಾದ್ರೂ ಮಕ್ಕಳಾಗಿದ್ದರೆ, ಹೆರಿಗೆ ಆಗಿದ್ದರೆ ಆ ಹೆರಿಗೆ ತಾಯಿ ಮತ್ತು ಮಗುನ ನೋಡೋಕ್ಕಂತ ಹೋಗುವಂಥ ಸಂದರ್ಭದಲ್ಲಿ, ಅಥವಾ ಈ ಕೆಲವೊಂದು ಹೆಣ್ಮಕ್ಳು ಆಗ್ತಾನೆ ವಯಸ್ಸಿಗೆ ಬರ್ತಾರೆ, ಅಂದರೆ ಋತುಮತಿ ಆಗ್ತಾರೆ ಫಸ್ಟ್, ಅಂತಹ ಒಂದು ಕಾರ್ಯಕ್ರಮಗಳಿಗೆ ಹೋಗ್ತಕ್ಕಂಥ ಸಂದರ್ಭ ಬಂದಾಗ ನೀವು ಮಾಲೆಗಳನ್ನು ತೆಗೆದು ದೇವರ ಕೋಡಿನಲ್ಲಿ ಇಟ್ಟು ಆನಂತರ ನೀವು ಹೋಗಿ ಆ ಕಾರ್ಯಕ್ರಮವನ್ನೆಲ್ಲ ಮುಗಿಸ್ಕೊಂಡ್ಬಂದು ಆನಂತರ ನೀವು ಈ ಮಾಲೆನ ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಸ್ನಾನಾದಿಗಳನ್ನ ಮಾಡ್ಕೊಂಡ್ಬಂದು ನಂತರ ನೀವು ಈ ಒಂದು ಮಾಲೆಗಳನ್ನ ಧಾರಣೆ ಮಾಡ್ಕೊಳ್ಬೇಕು. ಆ ಮಾಲೆ ಹಾಕ್ಕೊಂಡು ಹಾಗೆ ನೀವು ಹೋಗಿ ಬಂದರೆ ಅಲ್ಲಿ ನಿಮ್ಮ ಆ ಮಾಲೆಯ ಒಂದು ಪವರು ಹೊರಟೋಗ್ಬಿಡ್ತದೆ. ಸ್ನಾನ ಮಾಡುವಾಗ, ಮಲಮೂತ್ರಗಳನ್ನು ವಿಸರ್ಜನೆ ಮಾಡುವಾಗ, ಸೆಕ್ಸ್ ಮಾಡುವಾಗ, ಮಾಂಸಾಹಾರಗಳನ್ನು ಸೇವನೆ ಮಾಡುವಾಗ, ಮದ್ಯಪಾನ ಧೂಮಪಾನ ಮಾಡುವಾಗ ಅವಾಗೂ ಸಹ ಈ ಮಾಲೆಗಳನ್ನು ತೆಗೆದಿಟ್ಟು ಅವೇನಿದೆ ಅವನ್ನೆಲ್ಲ ಮುಗಿಸ್ಕೊಂಡು ಆನಂತರ ನೀವು ನೆಕ್ಸ್ಟ್ ದಿನ ಸ್ನಾನ ಮಾಡಿಕೊಂಡು ಶುದ್ಧಿಯಾಗಿ ಆನಂತರ ನೀವು ಮಾಲೆಗಳನ್ನು ನೀವು ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಮಾಲೆ ಹಾಕ್ಕೊಂಡೆ ನೀವೆಲ್ಲ ಮಾಡಿದ್ರೆ ಅದು ನೀವು ಏನು ಒಳ್ಳೇದಾಗಲಿ ಅಂತ ಹಾಕ್ಕೊಂಡಿದ್ದೀರೋ ಅದೇ ನಿಮಗೆ ರಿವರ್ಸ್ ಆಗಿ ಕೆಟ್ಟದಾಗತ್ತೆ. ಇಷ್ಟೇ, ಅದು ಬಿಟ್ಟು ಇನ್ನೇನು ಇಲ್ಲ. ಅರ್ಥ ಆಯ್ತಲ್ಲ? ಈಗ ನೀವು ಮಾಲೆ ಹಾಕ್ಕೊಳ್ತಕ್ಕಂಥ ಉದ್ದೇಶ ಏನು? ಇದನ್ನು ಹಾಕ್ಕೊಂಡ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಹಾಕ್ಕೊತೀರ. ಅದಕ್ಕೆ ನಿಯಮ ಇದೆ, ಪದ್ಧತಿ ಇದೆ, ಅದನ್ನು ನೀವು ಫಾಲೋ ಅಪ್ ಮಾಡಬೇಕು.
ನೀವು ಮಾಡಲಿಲ್ವಾ ಅದು ರಿವರ್ಸ್ ಆಗುತ್ತೆ, ಒಳ್ಳೇದಾಗೋ ಜಾಗದಲ್ಲಿ ಕೆಟ್ಟದಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಹಾಗೆ ಈ ಮಾಲೆಗಳನ್ನು ನೀವು ತಂದ ತಕ್ಷಣ ಹಾಗೆ ಅದನ್ನು ಬಳಸಬಾರ್ದು, ಅದನ್ನು ಶುದ್ಧಿ ಮಾಡ್ಕೊಳ್ಬೇಕು. ನೀವು ಶುದ್ಧಿಯೆಲ್ಲ ಆದಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಬೇಕು. ಇಷ್ಟು ದಿನ ಅಂತ ಇರ್ತದೆ, ಅಷ್ಟು ದಿನ ಪ್ರಾಣ ಪ್ರತಿಷ್ಠಾಪನೆ ಮಂತ್ರಗಳನ್ನು ಹೇಳಿ, ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಅಂದರೆ ಅದಕ್ಕೆ ಆ ಮಾಲೆಗಳಿಗೆ ಪ್ರಾಣ ತುಂಬೋದು, ಶಕ್ತಿ ತುಂಬೋದು, ಪ್ರಾಣಶಕ್ತಿಯನ್ನು. ಹಾಗೇನಾಗುತ್ತೆ, ಅದು ಕೆಲಸ ಮಾಡುತ್ತೆ. ಹಾಗೆ ಧರಿಸ್ಕೊಂಡ್ರೆ ಜಸ್ಟ್ ಒಂದು ವಸ್ತು ಅಷ್ಟೇ ಅದು. ಈ ರೀತಿ ನೀವು ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿಕೊಂಡು ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ನಿಮ್ಮ ಜಪಗಳಿಗೆ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ಆನಂತರ ನಿಮ್ಮ ಸಾಧನೆಗೆ, ನಿಮ್ಮ ಜಪಕ್ಕೆ ಅದನ್ನು ಬಳಸಬೇಕಾಗತ್ತೆ ಈ ಮಾಲೆಗಳನ್ನು. ಆಮೇಲೆ ನೋಡಿ, ಕೆಲವೊಂದು ಹೆಣಗಳ ಮೇಲೆ ನಿಂತ್ಕೊಂಡು ಸಮಾಧಿ ಇದೆಯಲ್ಲ, ಸಮಾಧಿ ಮೇಲೆ ಕುತ್ಕೊಂಡು ಮಾಡ್ತಕ್ಕಂಥ ಕೆಲವೊಂದು ಜಪ ಇದೆ, ಅದಕ್ಕೆ ಬಳಸ್ತಕ್ಕಂಥ ಮಾಲೆಗಳೇ ಬೇರೆ. ಸ್ಮಶಾನ ಸಾಧನೆಗಳಲ್ಲಿ ಬಳಸ್ತಕ್ಕಂಥ ಮಾಲೆಗಳೇ ಬೇರೆ. ಹಾಗೆ ಮನೆಯ ಪೂಜೆಗಳಲ್ಲಿ ಬಳಸ್ತಕ್ಕಂಥ ಮಾಲೆಗಳೇ ಬೇರೆ. ಹಾಗೆ ಈ ಗುಹೆಗಳಲ್ಲಿ ಬಳಸ್ತಕ್ಕಂತಹ ಬೆಟ್ಟ ಗುಟ್ಟ, ನಿರ್ಜನ ಪ್ರದೇಶ, ಗುಹೆಗಳು, ಇಲ್ಲಿ ಸಾಧನೆ ಮಾಡ್ತೀವಿ ಅಂದರೆ ಅಲ್ಲಿ ಬಳಸ್ತಕ್ಕಂತಹ ಮಾಲೆಗಳೇ ಬೇರೆ. ಅಥವಾ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿ ನಿಂತ್ಕೊಂಡು, ಅಂದರೆ ಕುತ್ತಿಗೆ ತನಕ ನೀರಿನಲ್ಲಿ ನಿಂತ್ಕೊಂಡು ಜಪ ಮಾಡ್ತೀವಿ, ಕೆಲವೊಂದು ಸಾಧನೆಗಳಿದೆ. ಆ ರೀತಿಯ ಮಾಡ್ತಕ್ಕಂಥ ಸಾಧನೆಗಳಿಗೆ ಬಳಸ್ತಕ್ಕಂಥ ಮಾಲೆಗಳೇ ಬೇರೆ. ಸುಮಾರು ರೀತಿಯ ಒಂದು ಸಾಧನೆಗೆ ಸುಮಾರು ರೀತಿಯ ಬಗೆಯ ರೀತಿಯ ಒಂದು ಮಾಲೆಗಳಿವೆ. ಹಾಗಾಗಿ ನೀವು ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಇದನ್ನು ತಿಳ್ಕೊಂಡು ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ನೋಡಿ, ಈ ಮಾಲೆಗಳನ್ನು ನೀವು ನಿಮ್ಮ ದೇಹದಲ್ಲಿ 5 ಜಾಗಗಳಲ್ಲಿ ಮಾತ್ರ ಇದನ್ನು ಧಾರಣೆ ಮಾಡ್ಕೊಳ್ಬೇಕು, ಅಂದರೆ ಧರಿಸ್ಕೊಳ್ಬೇಕು. ಈ ಜಾಗವನ್ನು ಬಿಟ್ಟು ನೀವು ಬೇರೆ ಜಾಗದಲ್ಲಿ ನೀವು ಧರಿಸೋ ಹಾಗಿಲ್ಲ. ಅಂದರೆ ಶಿಖ ಅಂದರೆ ತಲೆಯ ಮೇಲೆ ಅಥವಾ ಜುಟ್ಟು, ಜಡೆ, ಅಲ್ಲಿಗೆ ನೀವು ಈ ಮಾಲೆಗಳನ್ನು ನೀವು ಧರಿಸ್ಕೊಳ್ಬಹುದು. ಒಂದು. ಎರಡನೇದು, ನಿಮ್ಮ ಕೊರಳು ಅಥವಾ ನಿಮ್ಮ ಕುತ್ತಿಗೆಗೆ ಈ ಒಂದು ಮಾಲೆಗಳನ್ನು ನೀವು ಧರಿಸ್ಕೊಳ್ಬಹುದು. ಮೂರನೇದು, ನಿಮ್ಮ ತೋಳುಗಳು, ಅಂದರೆ ಬಲಗೈ ಎಡಗೈ ತೋಳುಗಳಿಗೆ ಈ ಮಾಲೆಗಳನ್ನು ನೀವು ಧಾರಣೆ ಮಾಡ್ಕೊಳ್ಬೋದು, ಧರಿಸ್ಕೊಳ್ಬಹುದು. ನೆಕ್ಸ್ಟು ಮಣಿಕಟ್ಟು, ಕೈಗಳ ಮಣಿಕಟ್ಟು. ಈ 2 ಕೈಗಳ ಮಣಿಕಟ್ಟಿಗೆ ನೀವು, ಅಂದರೆ ನಾವು ವಾಚ್ ಕಟ್ತೀವಲ್ವಾ, ಬ್ರಾಸ್ಲೈಟು ವಾಚು, ಅಲ್ಲಿಗೆ ಮಾಲೆಗಳನ್ನು ನೀವು ಬಳಸ್ಕೊಳ್ಬಹುದು, ಮಣಿಕಟ್ಟು ಅಂಗಗಳಿಗೆ. ನೆಕ್ಸ್ಟು ನೀವು ನಾಭಿ ಪ್ರದೇಶಕ್ಕೆ, ಅಂದರೆ ನಿಮ್ಮ ಹೊಟ್ಟೆಯ ಸುತ್ತಲೂ ನೀವು ಈ ಮಾಲೆಗಳನ್ನು ನೀವು ಧಾರಣೆ ಮಾಡ್ಕೊಳ್ಬಹುದು. ಅದು ಬಿಟ್ಟು ನೀವು ಕೆಳಕ್ಕೆ ಹೋಗೋ ಹಾಗಿಲ್ಲ, ನಾಭಿಯಿಂದ ಕೆಳಕ್ಕೆ ನೀವು ಮಾಲೆಯನ್ನು ಧರಿಸೋ ಹಾಗಿಲ್ಲ. ಏನಿದ್ರು ನಾಭಿಯಿಂದ ಮೇಲಕ್ಕೆ ಮಾತ್ರ ನೀವು ಮಾಲೆಯನ್ನು ನೀವು ಧರಿಸ್ಬೇಕಾಗತ್ತೆ. ಆಮೇಲೆ ಈ ಮಾಲೆಗಳನ್ನು ತುಳಿಯೋದು ಅಥವಾ ಎಲ್ಲದ್ರಲ್ಲಿ ಬಿಸಾಕೋದು, ಈ ರೀತಿ ಎಲ್ಲ ಮಾಡಬಾರ್ದು. ಅದು ನಿಮಗೆ ದೋಷ ಬರುತ್ತೆ, ಅದಕ್ಕೆ ಅವಮಾನ ಮಾಡಬಾರ್ದು ನೀವು. ಆದರೆ ಫಾಲೋ ಅಪ್ ಮಾಡಿ, ಏನಿದೆ ಪದ್ಧತಿ, ಆ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಫಾಲೋ ಅಪ್ ಮಾಡಿ. ಅದನ್ನು ಫಾಲೋ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಧರಿಸ್ಕೊಳ್ಬೇಡಿ, ಆ ಮಾಲೆ ತಂಟೆಗೆ ಹೋಗಬೇಡಿ, ಬಿಟ್ಬಿಡಿ. ನೋಡಿ, ಆಮೇಲೆ ಇದನ್ನು ಪೆಂಡೆಂಟ್ ರೂಪದಲ್ಲಿ, ನಾನು ಹೇಳಿದ್ದೀನಲ್ಲ, ಈ ಮಾಲೆಗೆ ಸಂಬಂಧಪಟ್ಟ ವಸ್ತುಗಳು, ಇವನ್ನ ಮಾಲೆಗಳ ರೂಪದಲ್ಲಿ ಬಳಸ್ತಾರೆ. ಬ್ರಾಸ್ಲೈಟು ಅದರ ರೂಪದಲ್ಲಿ ಬಳಸ್ತಾರೆ, ಅಥವಾ ಪೆಂಡೆಂಟು ಅದರ ರೂಪದಲ್ಲಿ ಬಳಸ್ತಾರೆ. ಮತ್ತು ಉಂಗುರಕ್ಕೂ ಸಹ ಕೆಲವೊಂದು ಮಾಲೆಗಳ ವಸ್ತುಗಳನ್ನು ಬಳಸ್ತಾರೆ. ಈ ರೀತಿ ನೀವು ಉಪಯೋಗ ಮಾಡಿಕೊಳ್ಬಹುದು. ಆಮೇಲೆ ಕೆಲವೊಂದು ರಕ್ಷಾಮಾಲೆ ಬರ್ತದೆ, ಆ ರಕ್ಷಾಮಾಲೆನ ನೀವು ಧಾರಣೆ ಮಾಡ್ಕೊಂಬಿಟ್ರೆ ಅದು 24 ಅವರ್ಸು ನಿಮ್ಮನ್ನು ಕಾಪಾಡ್ತಾ ಇರ್ತದೆ. ಯಾವುದೇ ಭೂತ ಪ್ರೇತ ಪಿಶಾಚಿಗಳು, ಮಾಟ ಮಂತ್ರದ ಶಕ್ತಿಗಳು, ಕಣ್ಣು ದೃಷ್ಟಿ ಇವ್ಯಾವ ಸಹ ಏನೂ ಆಗಲ್ಲ. ಅಷ್ಟು ನಿಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ, ನಿಮ್ಮನ್ನ ಕಾಪಾಡುತ್ತೆ, ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ಆ ಒಂದು ಕೆಲವೊಂದು ರಕ್ಷಾಮಾಲೆಗಳಿದೆ, ಅದನ್ನು ನನ್ನ ಪ್ರಕಾರ ಪ್ರತಿಯೊಬ್ಬ ಸಾಧಕರು ಅದನ್ನು ಧರಿಸ್ಕೊಳ್ಬೇಕು. ತುಂಬ ಸೇಫ್ಟಿ ಇರುತ್ತೆ ನಿಮಗೆ. ಅಂದರೆ ನಿಮಗೆ ಯಂತ್ರ ಮಂತ್ರ ತಂತ್ರ ಏನು ಬೇಡ, ಆ ಒಂದು ಮಾಲೆ ಇದ್ದರೆ ಸಾಕು ನಿಮಗೆ, ಅದು ಕಾಪಾಡುತ್ತೆ ನಿಮ್ಮನ್ನ. ನೈಟ್ ಮಲಗಿರಬಹುದು, ಅಥವಾ ನೀವು ಎಲ್ಲೇ ಏನೇ ಕೆಲಸ ಕಾರ್ಯಗಳು ಮಾಡ್ಬೋದು, ಏನೇ ಮಾಡಿದ್ರು ಅದು ನಿಮ್ಮನ್ನ 24 ಅವರ್ಸ್ ನಿಮ್ಮನ್ನ ಕಾಪಾಡ್ತದೆ. ಆ ರೀತಿ ಕೆಲವೊಂದು ರಕ್ಷಾ ಮಾಲೆಗಳಿವೆ. ನೀವು ಈ ರೀತಿಯ ಮಾಲೆಗಳು ನಿಮ್ಗೆ ಏನಾದರೂ ಬೇಕಾದರೆ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ಈ ಮಾಲೆಗಳನ್ನು ತರಿಸಿ ಶುದ್ಧಿ ಮಾಡಿ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ನಿಮ್ಗೇನಾದರೂ ಮಾಲೆಗಳು ಬೇಕಾಗಿದ್ದರೆ ನಮ್ಮನ್ನು ಸಂಪರ್ಕ ಮಾಡಿ. ಓಕೆ, ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.